Devil on fire. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಕೊಲೆ ಕೇಸಲ್ಲಿ PSI ವಿನಯ್ ಪಾತ್ರ ಏನಾದರೂ ಇದೆಯಾ ಎನ್ನುವ ಅನುಮಾನ ಇದೆ. ಕೊಲೆ ಕೇಸಲ್ಲಿ ಅಂದರೆ ಈ ಸಾಕ್ಷ್ಯನಾಶದ ಹಂತಗಳು ಅಂತ ಕಾಣುತ್ತೆ ಇವೆಲ್ಲವೂ ಕೂಡ. ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡತಕ್ಕಂಥ ಹಂತಗಳಲ್ಲಿ ಈ PSI ವಿನಯ್ ಏನಾದರೂ ಹೆಲ್ಪ್ ಮಾಡಿರಬಹುದಾ ಅಂತ ಒಂದು ಆರೋಪ ಅವ್ರ ಮೇಲೆ ಕೇಳಿ ಬಂದಿದೆ ಅಂತ ಅನುಮಾನ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬಿಟ್ವೀನ್ ವಿನಯ್ ಅಂಡ್ ಪ್ರದೋಷ್ ಯಾಕೆ ಚಾಟಿಂಗ್ ನಡೀತು ಅಂತ. ವಿನಯ್ ಮತ್ತು ಪ್ರದೋಷ್ ನಡುವೆ PSI ವಿನಯ್ ಇದ್ದಾರೆ ಅವರು, ಈ ಪ್ರದೋಷು ವಾಟ್ಸಪ್ ಕಾಲು ಚಾಟಿಂಗು ನಡೆದಿದೆಯಲ್ಲ, ಇದು ಯಾಕೆ ಅಂಥದ್ದೇನಿತ್ತು ಒಂದು ಕೇಸಲ್ಲಿ? ವಿನಯ್ ಪ್ರದೋಷನ ಬಳಿಯಲ್ಲಿ ಚಾಟ್ ಮಾಡುವಂತಹದ್ದೇನಿತ್ತು ಅಥವಾ ಕರೆ ಮಾಡುವಂತಹದ್ದೇನಿತ್ತು ಕೇಳಿದ್ದಿರಬಹುದಾ? ಏನೋ ಸರೆಂಡರ್ ಆಗಕ್ಕೆ ಮಾಡ್ತಾ ಇದ್ದಾರೆ, ಇಡೀ ಪಟ್ಟಣಗೆರೆ ಶೆಡ್ಡಲ್ಲಿ ಯಾರು ಇದ್ರು ಎಲ್ಲರೂ ಬಂದು ಸರೆಂಡರ್ ಆಗ್ತಿದ್ದಾರೆ ಅಂದರೆ ಬೇರೆ ಕತೆ. ಯಾರೋ ಒಂದು ಗುಂಪು ಕೊಲೆ ಮಾಡಿದ್ದಾರೆ, ಇನ್ಯಾರೋ ಮೂರು ಜನ ಸೂತ್ರ ಎಲ್ಲ ಸಂಬಂಧ ಇಲ್ಲ, ಅವ್ರಿಗೆ ಹಣದ ಆಮಿಷ ಒಡ್ಡಿ ಅವರೊಂದೊಂದು ಸರೆಂಡರ್ ಮಾಡ್ಸಕ್ಕೆ ನೋಡಿದ್ರು ಅಂತ ಇದೆಯಲ್ಲ. ಈ ಒಂದು ಸ್ಟೇಜಲ್ಲಿ, ಈ ಘಳಿಗೆಗಳಲ್ಲಿ ಬಿಟ್ವೀನ್ PSI ವಿನಯ್ ಆ್ಯಂಡ್ ಪ್ರದೋಷ್ ನಡುವೆ ಒಂದು ಚಾಟಿಂಗ್ ನಡೆಯುತ್ತೆ. ಆರೋಪಿ ಪ್ರದೋಷ್ ಜೊತೆಯಲ್ಲಿ ಸಾಕಷ್ಟು ಚಾಟಿಂಗ್ ಮಾಡಿರೋದು PSI ವಿನಯ್. ಕೊಲೆಯ ಬಳಿಕ PSI ಜೊತೆ ಆರೋಪಿ ಪ್ರದೋಷ್ ನಿರಂತರ ಸಂಪರ್ಕದಲ್ಲಿ ಇದ್ದಿದ್ದು. ನೋಡಿ, ಪೊಲೀಸರು ಬೇಕಿದ್ರೆ ಮುಚ್ಚಾಕಬಹುದಾಗಿತ್ತೇನೋ. ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರು ವಿನಯ್ ನಾವ್ಯಾಕೆ ಬಿಟ್ಕೊಡೋಣ, ಅವ್ರನ್ನ ಮಾಡಬಹುದಾಗಿತ್ತೇನೋ ಅಲ್ವಾ? ಡಿಪಾರ್ಟ್ಮೆಂಟವ್ರು ಬಿಟ್ಕೊಡ್ಬಾರ್ದ್ರಿ, ನಾವು ಇವನ್ನೆಲ್ಲರೂ ಸೇರಿಸ್ಬಿಡೋಣ, ಈ ಚಾಟಿಂಗ್ ಎಲ್ಲ ಬಿಟ್ಬಿಟ್ರು ಆಯಿತು ಅಂತ ಹೇಳಿದರೆ ನಮಗೆ ಗೊತ್ತಾಗ್ತಾ ಇತ್ತು ಹೇಳಿ? ನೋ, ಅಲ್ವಾ? ನಮ್ಗೆ ಚಾನ್ಸೇ ಇರಲಿಲ್ಲ, ಗೊತ್ತಾಗ್ಲಿಕ್ಕೆ ಚಾನ್ಸ್ ಇರಲಿಲ್ಲ ನಮಗೆ. ಆದರೆ ಇಲ್ಲಿ PSI ವಿನಯ್ನೂ ಕೂಡ ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಬಿಟ್ಟಿಲ್ಲ. ಏಕೆಂದರೆ ಪ್ರದೋಷ್ ಯಾರ್ಯಾರು ಕರೆ ಮಾಡಿದ್ದಾನೆ, ದರ್ಶನ್ ಮಾಡಿರ್ತಕ್ಕಂಥ ಕರೆಗಳು, ಪವಿತ್ರಗೌಡ ಮಾಡಿರೋ ಕರೆಗಳು, ವಿನಯ್ ಇನ್ನೊಬ್ಬರು ಮತ್ತೊಬ್ಬರು, ಇದೆಲ್ಲ ಇದೆಯಲ್ಲ ಇಲ್ಲಿ ಎಲ್ಲರ ಕರೆಗಳು, ಅವ್ರ ಚಾಟು, ಯಾರೊಂದಿಗೆ ಯಾರು ಸಂಪರ್ಕ ನಡೀತಾಗ ಹಾಗೆಂಥ ಆಫರ್ಗಳು ಬಂತು, ಆಮಿಷಗಳು ಒಡ್ಡಲಾಯಿತು, ಏನೇ ಸ್ಟ್ರಾಟಜಿ ಮಾಡಿದ್ರು ಸಾಕ್ಷ್ಯನಾಶಕ್ಕೆ, CCTV ಏನು ಹೇಳ್ತಾ ಇದೆ, DNA ಟೆಸ್ಟ್ ಏನು ಹೇಳ್ತಾ ಇದೆ, FSL ಏನು ಹೇಳ್ತಾ ಇದೆ, ಅಟಾಪ್ಸಿ ರಿಪೋರ್ಟ್ ಏನು ಹೇಳ್ತಾ ಇದೆ, ಪ್ರತಿಯೊಂದು ಕಲೆಕ್ಟ್ ಮಾಡ್ಕೊಂಡು ಬಂದಾಗ ಈ ಪ್ರದೋಷನ ಮೊಬೈಲ್ ಚೆಕ್ ಮಾಡಿದಾಗ ಅಥವಾ ಅವನ ಮೊಬೈಲ್ ರಿಟ್ರೀವ್ ಮಾಡ್ಕೊಂಡಾಗ ಡೇಟಾನ, ಅಲ್ಲೇನಾಗಿದೆ, ಇವನು PSI ಜೊತೆ ತುಂಬ ಮಾತಾಡಿದ್ದಾನೆ ಇವನು ಪ್ರದೋಷ್. ಕೊಲೆಯ ಬಳಿಕ ಇಬ್ಬರು ನಡೆಸಿರುವಂತಹ ಮಾತುಕತೆಗಳು ಇದೀಗ ಅವರ ವಿವರಗಳು ವೈರಲ್ ಆಗ್ತಾ ಇದೆ. ಪ್ರದೋಷ್ ಮತ್ತು PSI ವಿನಯ್ ವಾಟ್ಸಪ್ ಸಂಭಾಷಣೆನೇ ವೈರಲ್ ಆಗಿಬಿಟ್ಟಿದೆ. ಇಲ್ಲಿ PSI ವಿನಯ್ ಮತ್ತು ಪ್ರದೋಷ್ ಇಲ್ಲಿ ಮತ್ತು ವಿನಯ್ ನಡುವೆ ನಡೆದಿರುವಂಥ ಒಂದು ಸಂಭಾಷಣೆ ಇದು. PSI ವಿನಯ್ ಅಟ್ಯಾಚ್ಮೆಂಟ್ ಕಳಿಸಿದ್ದೀನಿ ನಾನು ಅಂತ. ಪ್ರದೋಷ್ ಮೆಸೇಜ್ ಡಿಲೀಟ್ ಮಾಡಿಬಿಡ್ತಾನಾಗ. PSI ವಿನಯ್ 99456 ಮುಂದೆ ನಂಬರ್ ಇರುತ್ತೆ, ನಾವು ಅದು ಗೌಪ್ಯತೆ ಕಾರಣದಿಂದಾಗಿ ಆ ನಂಬರ್ ನಾವು ತೋರಿಸಲ್ಲ. ಪ್ರದೋಷ್, ಸರ್ ನೀವು ಪ್ರತಿಕ್ರಿಯೆ ಕೊಡದೇ ಇದ್ದರೆ ಸಿಸ್ಟರ್ಗೆ ಕಾಲ್ ಮಾಡಿಬಿಡ್ತೀನಿ. ಯಾರು ಸಿಸ್ಟರ್ ನಮಗೆ ಗೊತ್ತಿಲ್ಲ. PSI ವಿನಯ್ಗೆ ಪ್ರದೋಷ್ ಮಾಡಿರ್ತಕ್ಕಂಥ ಮೆಸೇಜ್ ಇದು, ನೀವು ನನಗೆ ರೆಸ್ಪಾಂಡ್ ಮಾಡದೇ ಇದ್ದರೆ, ರಿಪ್ಲೈ ಕೊಡದೇ ಇದ್ದರೆ ನಿಮ್ಮ ಸಿಸ್ಟರ್ಗೆ ನಾನು ಕಾಲ್ ಮಾಡಿಬಿಡ್ತೀನಿ ಅಂತ ಒಂದು ಕಡೆ ಪ್ರದೋಷ್ ಹೇಳ್ತಾನೆ. PSI ವಿನಯ್ ಓಕೆ. ಪ್ರದೋಷ್, ಟ್ರೂ ಕಾಲರಲ್ಲಿ ಡ್ಯಾಶ್ ಅಂತ ತೋರಿಸ್ತಾ ಇದೆ. ಇದು ಟ್ರೂ ಕಾಲರ್ ಅಂತ ಬಂದಾಗ ಅದರಲ್ಲಿ ಈ ಹೆಸರು ಏನೋ ತೋರಿಸ್ತಾ ಇದೆ ಅಂತ ಹೇಳಿ ಪ್ರದೋಷ್ ಹೇಳ್ತಾನೆ. PSI ವಿನಯ್, ಯಾ ರೈಟ್, ಹೌದು ಸರಿಯಾಗಿದೆ ಅದು ಅಂತ. ಪ್ರದೋಷ್ ಓಕೆ. PSI ವಿನಯ್ ಮೆಸೇಜ್ ಡಿಲೀಟೆಡ್. ಇವರೇನು ಮಾಡ್ತಾರೆ, ಈ ಥರದ್ದು ಏನೋ ಒಂದು ಮಾಡಬಾರದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದಾಗ, ನಾಳೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಭಯ ಇದ್ದಾಗ, ಅವರಲ್ಲೇ ಒಂದು ಅಳುಕಿದ್ದಾಗ, ಯಾಕೆ ಬೇಕು ನಮಗೆ ಇದೇನೋ ಒಂದು ಮೆಸೇಜ್ ಮಾಡೋಣ ಡಿಲೀಟ್ ಮಾಡೋಣ, ಕಾಲ್ ಮಾಡೋಣ ಡಿಲೀಟ್ ಮಾಡೋಣ, ವಾಟ್ಸಪ್ ಕಾಲ್ ಮಾಡೋಣ ಡಿಲೀಟ್ ಮಾಡಿಬಿಡೋಣ, ಸೊ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಡೆಯೋ ಕೆಲಸ ನಡೆದು ಬಿಡಲಿ, ನಾಳೆ ದಿನ ಎನ್ಕ್ವೈರಿ ಇನ್ನೊಂದು ಮತ್ತೊಂದು ಅಂತ ಆದರೆ ನಾನು ಸಿಕ್ಕಾಕೊಳ್ಬಾರ್ದು ಅನ್ನೋ ಒಂದು ಚಿಂತನೆ ಆಧಾರದ ಮೇರೆಗೆ, ಉಪಾಯದ ಆಧಾರದ ಮೇರೆಗೂ ಕೂಡ ಈ ಒಂದು ತಂತ್ರ ಮಾಡಿರಬಹುದಾ ಇವರು? ನೋಡಿ, ಒಂದು ಮೆಸೇಜ್ ಕಳಿಸ್ತಾರೆ, ಮೆಸೇಜ್ ಡಿಲೀಟ್ ಮಾಡ್ತಾರೆ. ಪ್ರದೋಷ್, ನೀವು ಕೂಡ ಡಿಲೀಟ್ ಮಾಡ್ಬೋದು ಸರ್, ನಾನು ಮಾಡಿದ್ದೀನಿ, ನೀವು ಕೂಡ ಡಿಲೀಟ್ ಮಾಡ್ಬೋದು ಅಂತ ಪ್ರದೋಷ್ ಹೇಳ್ತಾನೆ. ಮತ್ತೆ ಪ್ರದೋಷ್, ನಾನು ನಿಮ್ಮ ಕರೆಗೆ ಕಾಯ್ತೀನಿ, ಪ್ರದೋಷ ಹೇಳಿರೋದಿದ್ದು. ಪ್ರದೋಷ್ ಮತ್ತೆ ಕೇಳ್ತಾನೆ, ಅವರಿಗೆ ಚಾಟ್ ಮಾಡ್ತಾನೆ, ರಿಪ್ಲೈ ಬಂದಿರಲ್ಲ ಅಷ್ಟು ಹೊತ್ತಿಗೆ. ಶಿಫ್ಟ್ ಆಯಿತಾ? ಪ್ರದೋಷ್ ಕೇಳ್ತಾನೆ, ಶಿಫ್ಟ್ ಆಯಿತಾ ಅಂತ ಕೇಳ್ತಾನೆ. ಪ್ರದೋಷ್ ಮತ್ತೆ, ಮೈಸೂರಿಗೆ ತಲುಪಿದ್ರಾ? PSI ವಿನಯ್, ನಾವು ಪಿರಿಯಾಪಟ್ಟಣದಲ್ಲಿದ್ದೀವಿ ಡ್ಯಾಶ್, ಊಟ ಮಾಡ್ತಾ ಇದ್ದೀವಿ. ಅಂದರೆ ಈ ಮಟ್ಟದ ನಂಟು ಯಾವ ವಿಚಾರಕ್ಕೆ ಇತ್ತು? ಈ ಕೊಲೆ ಪ್ರಕರಣದ ನಂತರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು. ಇನ್ಯಾವತ್ತೋ ಯಾವುದೋ PSIಗೆ ಇದೇ ಪ್ರದೋಷ್ ಮಾತಾಡ್ಕೊಂಡಿದ್ದಿದ್ರೆ ಇದೇನು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಹೌದು ಸ್ವಾಮಿ, ನನಗೆ ಅವರು ಫ್ರೆಂಡ್ ಇದ್ದಾರೆ, ಏನು ಕೇಳಬಾರ್ದ ನಾನು? ಎಲ್ಲಿದ್ದಾರೆ ನೀವು, ಏನು ಕತೆ, ನಾನೇನೋ ಕಳಿಸಿದ್ದೆ, ನಮ್ಮದೇನೋ ಒಂದಷ್ಟು ಹಳೇದು ಯಾವುದೋ ಒಂದಷ್ಟು ವಿಚಾರಗಳಿತ್ತು, ಹೇಳಬಹುದಾಗಿತ್ತೇನೋ. ಕೊಲೆ ನಂತರದಲ್ಲಿ ಒಬ್ಬ PSIನೊಂದಿಗೆ ಪ್ರದೋಷ್ ಸಂಪರ್ಕದಲ್ಲಿ ಇದ್ದಾನೆ ಎಂದಾಗ ಆ ಕಡೆ ಗಮನ ಕೊಡಬೇಕಾಗತ್ತೆ. ಪಿರಿಯಾಪಟ್ಟಣದಲ್ಲಿ ಇದ್ದೀವಿ ಅಂತ PSI ವಿನಯ್ ಮಾತಾಡ್ತಾರೆ, ಊಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೆ PSI ವಿನಯ್ ಅಟ್ಯಾಚ್ಮೆಂಟ್ಸ್ ಕಳಿಸ್ತಾರೆ. PSI ವಿನಯ್, ಮೋದಿ ಸರ್ಕಾರ ಅಲ್ಲ ಇದು. PSI ವಿನಯ್ ಹೇಳ್ತಾರೆ, ಮೋದಿ ಸರ್ಕಾರ ಅಲ್ಲ ಇದು. ಪ್ರದೋಷ್, ಸರ್ ನಮ್ಮ ಫೀಲಿಂಗ್ ನಮಗೆ, ನೀವು ನೋಡಿದ್ರೆ ಮೋದಿ ಅಂತೆ.
ಪ್ರದೋಷ್ ಕಳಿಸ್ತಾನೆ, ಸರ್ ನಮ್ಮ ಫೀಲಿಂಗ್ ನಮ್ಗೆ ಕೂತಿದೆ ಇಲ್ಲಿ, ನೀವು ನೋಡಿದ್ರೆ ಮೋದಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಪ್ರದೋಷ್ ಸರ್ ಎಲ್ಲಿದ್ದೀರಾ? ಪ್ರದೋಷ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರದೋಷ್ ಕಳಿಸ್ತಾನೆ. ಪ್ರದೋಷ್ ಮತ್ತೆ ಸರ್ ದಯವಿಟ್ಟು ರಜೆ ಮೇಲೆ ಮಾತ್ರ ಹೋಗ್ಬಿಡ್ಬೇಡಿ, ನೀವು ಈ ಟೈಮಲ್ಲಿ ಮಾತ್ರ ನೀವು ರಜೆ ಹಾಕ್ಬಿಟ್ಟು ಹೋಗ್ಬಿಡ್ಬೇಡಿ. ಪ್ರದೋಷ್ ಮೆಸೇಜ್ ಮಾಡೋಕ್ಕೆ ಸಾಧ್ಯನಾ? ಮತ್ತೆ ಕಳಿಸ್ತಾನೆ BSI ಅವನು. ಪ್ರದೋಷ್ ಮತ್ತೆ ಕಳಿಸ್ತಾನೆ, ಫೇಸ್ ಟೈಮ್ ಕಾಲ್ ಮಾಡಬಹುದಾ? ಪ್ರದೋಷ್ ಸರ್ ನೀವು ಕರೆ ಮಾಡಬಹುದಾ? ಈ ರೀತಿಯಾಗಿ ಈ PSI ವಿನಯ್ ಮತ್ತು ಪ್ರದೋಷ್ ನಡುವೆ ಸುದೀರ್ಘವಾಗಿರ್ತಕ್ಕಂಥ ಸಂಭಾಷಣೆ ನಡೆದಿದೆ. ಇವ್ರು ಏನು ಅಟ್ಯಾಚ್ಮೆಂಟ್ ಕಳಿಸಿದ್ರು, ಏನು ತಲುಪುತ್ತಾ ಅಂತ ಏನು ಕೇಳಿದ್ರು, ಏನು ಡಿಲೀಟ್ ಮಾಡಲಾ ಅಂತ ಹೇಳಿದ್ರು, ನೀವು ಡಿಲೀಟ್ ಮಾಡಬಹುದು ಅಂತ ಏನು ಹೇಳಿದ್ರು, ಈ ವಿಚಾರಗಳ ಬಗ್ಗೆ ಸಾಕಷ್ಟು ತನಿಖೆ ಆಗಬೇಕಾಗತ್ತೆ. ಹಾಗಾಗಿ ಇಲ್ಲಿ PSI ವಿನಯ್ ಕೂಡ ವಿಚಾರಣೆ ನಡೆಯಬೇಕಾಗತ್ತೆ. ಅದು ಮಾಡಿದ್ದಾರಾ ಇಲ್ವಾ ನಾವು ಕೂಡ ವೆಯ್ಟ್ ಮಾಡೋಣ.